ನೋಡಿ, ಹಿಂದೆಯಿಂದಲೂ ಕೂಡ ಈ ಬೆಸ್ಕಾಂನಿಂದ ಒಂದಿಲ್ಲೊಂದು ಎಡವಟ್ಟುಗಳು ಆಗ್ತಾನೇ ಇರ್ತವೆ. ಅದಕ್ಕೆ ಸಂಬಂಧಪಟ್ಟಂತ ಸುದ್ದಿಗಳನ್ನು ನೀವು ನೋಡ್ತಾನೆ ಇರ್ತೀರಿ, ನಾವು ಓದ್ತಾನೆ ಇರ್ತೀವಿ. ಹಾಗೆ ಈಗ ಮತ್ತೊಂದಾಗಿದೆ. ಬೆಂಗಳೂರಿನ ಲಿಂಗರಾಜಪುರದಲ್ಲಿ ಬೆಸ್ಕಾಂ ಮತ್ತೊಂದು ಎಡವಟ್ಟು ಮಾಡ್ಕೊಂಡಿದೆ. ಏನು ಇಲ್ಲಿನ ಎಡವಟ್ಟಾಯಿತು ಅಂತಂದ್ರೆ, ನಡು ರಸ್ತೆಯಲ್ಲೇ ವಿದ್ಯುತ್ ಕಂಬವನ್ನ ಅಳವಡಿಸಿರೋದು. ಮಹಾನುಭಾವರು, ಲಿಂಗರಾಜಪುರದಲ್ಲಿ ಆಗಿರೋ ಎಡವಟ್ಟಿದು. ಸೆಂಟರ್ ಆಫ್ ದ ರೋಡ್ ವಿದ್ಯುತ್ ಕಂಬ ಹಾಕಿರೋದು. ಜನರು ಉಗಿತಾ ಬಿದ್ದಿದ್ದಾರೆ. ಹೆನ್ನೂರು ಮೇನ್ ರೋಡ್ ಸರ್ವಿಸ್ ರಸ್ತೆಯಲ್ಲಿ ವಿದ್ಯುತ್ ಕಂಬ ಹಾಕಿದ್ದಾರೆ. ಡೈಲಿ ಸಾವಿರಾರು ವಾಹನ ಇಲ್ಲಿ ಓಡಾಡುತ್ತೆ. ಜೀವ ಭಯ ಇದೆ. ಅಕಸ್ಮಾತ್ ಯಾರಾದರೂ ಡೈಲಿ ಓಡಾಡೋರು ಏನಾದರೂ ಇದ್ದು, ಯಾರೋ ನಿಮ್ಗೆ ಗೊತ್ತಲ್ಲ, ಈ ಸಿಟಿ ಔಟ್ಸ್ಕರ್ಟಲ್ಲಿ ಖಾಲಿ ರೋಡು ಅಂತ ತಕ್ಷಣ ಈ ರೋಡ್ ರೇಜ್, ಈ ಬೈಕ್ ಕಟ್ಕೊಂಡು ಝುಮ್ ಅನ್ಸ್ಕೊಂಡ್ರೆ ಹೆವಿ ಸ್ಪೀಡಾಗಿ ಹೋಗ್ತಾರೆ. ಅಂಥವ್ರು ಏನಾದರೂ ಈ ಕಂಬಕ್ಕೆ ಸಿಕ್ಕಾಕೊಂಡ್ರೆ ಮುಗಿದ ಕತೆ. ಆಮೇಲೆ ಮಳೆಗಾಲದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿಬಿಟ್ರೆ ಮೇನ್ ರೋಡಲ್ಲೇ ಕಂಬವನ್ನು ತೆಗಿಬೇಕು ಈಗಲಿಂದಲೇ ಅಂತ ಹಲವು ಬಾರಿ ಮನವಿ ಮಾಡ್ಕೊಂಡ್ರು ಯಾರೂ ಕೇಳೋರಿಲ್ಲ. ನೋಡಿ, ಸರ್ವಿಸ್ ರಸ್ತೆ ರೋಡ್ ಸೈಡಿಗೆ ಬಂದ್ಬಿಟ್ಟಿದೆ ಕಂಬ. ನೋಡಿ ಅಲ್ಲಿ ಅದ್ರ ಅಡಿಯಿಂದ ಹೋಗಬೇಕು ಅಂತನ. ನೋಡಿ ಇಲ್ಲಿ ಇದಕ್ಕೆ ಜನ ಉಗಿಯೋದು ಇಲ್ಲ. ಈ ಬೆಸ್ಕಾಂ ಸಿಬ್ಬಂದಿ ಒಂದಿಲ್ಲೊಂದು ಎಡವಟ್ಟು ಮಾಡ್ಕೊಂತಾರೆ. ಮುಂಚೆ ತುಂಬ ಅಂದರೆ ಈಗ ನೆನ್ನೆ ಮೊನ್ನೆ ಹಾಕಿದ್ದಲ್ಲ, ಅದು ತುಂಬ ದಿನ ಆಯಿತು, ತಿಂಗಳಾನುಗಟ್ಟಲೆ ಆಯಿತು ಅದನ್ನ ಹಾಕಿ. ಆಮೇಲೆ ಇದಕ್ಕೆ ಬಗ್ಗೆ ಮನವಿನೂ ಮಾಡ್ಕೊಂಡಿದ್ದಾರೆ. ಮನವಿ ಮಾಡಿದ್ರೂ ಏನು ರೆಸ್ಪಾನ್ಸ್ ಇಲ್ವಂತ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರವಿಚಂದ್ರ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಇದು ನಡುವ ರಸ್ತೆಯಲ್ಲಿ ದೊಡ್ಡ ಕರೆಂಟಿನ ಕಂಬ ಇದೆ. ಇದರಿಂದ ಸಾಕಷ್ಟು ಜನರ ತೊಂದರೆ ಆಗುತ್ತೆ. ಈಗ ಬನ್ನಿ, ನಮ್ಮ ಸ್ಥಳೀಯರು ಕೂಡ ನಮ್ಮ ಜೊತೆ ಒಬ್ಬರು ಇದ್ದಾರೆ. ಸರ್, ಈಗ ಈ ಲೈಟಿನ ಕಂಬ ಇದರಿಂದ ಸಾಕಷ್ಟು ಜನರಿಗೆ ತೊಂದರೆ ಆಗ್ತಿದೆ. ಯಾಕಂದರೆ ಮೇನ್ ರೋಡ್, ಸರ್ವಿಸ್ ರೋಡಲ್ಲಿ ಈ ಥರ ಇರಬಾರ್ದು. ಹೌದು ಸರ್, ಇದರಿಂದ ಎಲ್ಲ ಜನರಿಗೂ ತುಂಬ ತೊಂದರೆನೇ. ನಾವು ಎಷ್ಟೋ ಸಲ ಯಾರ್ಯಾದ್ರ ಹತ್ರನೋ ಕಂಪ್ಲೇಂಟ್ ಮಾಡಿದ್ದೀವಿ. ಇವಾಗ ನಮ್ಮ ಪಕ್ಕದ ಕಾನ್ಸ್ಟಿಟ್ಯುನ್ಸಿ MLA ಜಾರ್ಜ್ ಅವರು ಎನರ್ಜಿ ಮಿನಿಸ್ಟರ್ ಆಗಿದ್ದರು. ಅವರು ಇದ್ದರು, ಅವ್ರಿಗೂ ಹೇಳಿದ್ದೀರಿ. ಇದು ಯಾರು ಗೊತ್ತಿಲ್ಲ. ದಯವಿಟ್ಟು ಈ ಮೀಡಿಯಾದಿಂದ ಎಲ್ರಿಗೂ ಗೊತ್ತಾಗಿ ಈ ಕಂಬ ಎತ್ತಿದ್ರೆ ಎಲ್ರಿಗೂ ಸಹ ಅನುಕೂಲ ಆಗುತ್ತೆ. ಮತ್ತು ಈ ಸಿಟಿಯಲ್ಲಿ ಈ ಥರ ಇರಬಾರ್ದು. ಏನಂದರೆ ಈ ಸಿಟಿಯಲ್ಲಿ ತುಂಬ ಇವಾಗ ಇಂಪ್ರೂವ್ ಆಗ್ತಾಯಿದೆ. ಇದು ಇನ್ನೂ ಒಂದು 100 ವರ್ಷಕ್ಕೆ ಮುಂಚೆ ಇರೋ ಥರ ಇದ್ದರೆ ನಮ್ಮ ಸಿಟಿ, ಬ್ಯಾಂಗ್ಳೂರು ಸಿಟಿ, ಗ್ರೀನ್ ಸಿಟಿ. ನೋಡಿ, ಬೆಂಗಳೂರು ಅಂದರೆ ಅಭಿವೃದ್ಧಿ ಆಗ್ತಿದೆ ಅಂತ ಹೇಳ್ತಾರೆ. ಯಾವ ರೀತಿ ಅಭಿವೃದ್ಧಿ ಆಗ್ತಿದೆ? ನಡುವೆ ರಸ್ತೆಯಲ್ಲಿ ಈ ಥರ ಕರೆಂಟಿನ ಕಂಬ ಇದ್ದರೆ ಸ್ಪೀಡ್ ಬರುವಂಥ ಬೈಕ್ ಸವಾರರಿಗೆ ಸ್ಪಾಟಲ್ಲೇ ಡೆತ್ ಆಗ್ತಾರೆ. ಯಾಕಂದರೆ ಇದು ನಡು ರಸ್ತೆಯಲ್ಲಿದೆ. ಇದು ಇರೋದು ತಪ್ಪು. ಯಾಕಂದರೆ ಬೆಸ್ಕಾಮರ್ ತೆಗಿಬೇಕು, ತೆರವು ಮಾಡಬೇಕು, ಇಲ್ಲ ಅಂಡರ್ಗ್ರೌಂಡು ಕರೆಂಟ್ ಮಾಡಬೇಕು ವ್ಯವಸ್ಥೆ. ಯಾಕಂದರೆ ಇದರಿಂದ ಸಾಕಷ್ಟು ಜನರಿಗೆ ಸರ್ವಿಸ್ ರಸ್ತೆಯಲ್ಲಿ ತುಂಬ ದೊಡ್ಡ ತೊಂದರೆ ಆಗುತ್ತೆ. ಪಕ್ಕದಲ್ಲೇ ದೇವಸ್ಥಾನ, ನೂರಾರು ವಾಹನಗಳು ಬರುತ್ತೆ. ಇದರಿಂದ ಸಾಕಷ್ಟು ತೊಂದರೆ. ನಾವು ಇಲ್ಲಿ ಈ ದೇವಸ್ಥಾನದಲ್ಲಿ ನಾವು ಒಂದು ಮೆಂಬರ್ ಆಗಿದ್ದೀರಿ. ಇದರಲ್ಲಿ ಯಾವ ಒಂದು ಫಂಕ್ಷನು ಮಾಡೋಕ್ಕಾಗಲ್ಲ. ಏನಂದರೆ ಭಯ ಏನಾದರೂ ಜನಕ್ಕೆ ಏನಾದರೂ ಒಂದು ಆಗಿಬಿಟ್ರೆ ಯಾವುದು ಒಂದು ಮಾಡೋಕ್ಕಾಗಲ್ಲ. ವರ್ಷಕ್ಕೊಂದು ಸಲ ಜಾತ್ರೆ ಆಗುತ್ತೆ ಇಲ್ಲಿ. ಶಿವನ ದೇವಸ್ಥಾನ, ಇದು ಶಿವನ ದೇವಸ್ಥಾನ ಜಾತ್ರೆ ಆಗುತ್ತೆ. ಅವತ್ತು ಈ ಲೈಟಿಂಗ್ ಏನು ಮಾಡೋಕ್ಕಾಗಲ್ಲ ಇಲ್ಲಿ. ಅದು ತೊಂದರೆ. ಇದು ಇರೋದೇ ತೊಂದರೆ. ಬ್ಯಾಂಗ್ಳೂರು ಸಿಟಿಯಲ್ಲೇ ಎಲ್ಲ ಎತ್ತಿದ್ದಾರೆ ಆಚೆ. ಇಲ್ಲಿ ಮಾತ್ರ ಸ್ವಲ್ಪ ಅಲ್ಲೇ ಬಿಟ್ಟಿದ್ದಾರೆ. ಯಾಕೆ ಇದು ಇಲ್ಲಿ ಏನಾದರೂ ಜನ ಏನಾದರೂ ತಪ್ಪು ಮಾಡಿದ್ದಾರಾ? ಅದು ಏನು ಗೌರ್ಮೆಂಟ್ಗೆ ಗೊತ್ತಾಗಬೇಕು ಅದು. ಸರಿ, ಯಾಕಂದರೆ ಈ ಇಷ್ಟು ದೊಡ್ಡದಾಗಿರೋ ಬೀದಿ ಕಂಬ ಏನು ಕರೆಂಟ್ ಕಂಬ ಇದೆ ನೋಡಿ, ಈ ಇರೋದ್ರಿಂದ ಪಾರ್ಕಿಂಗ್ ವ್ಯವಸ್ಥೆ ಜಾಸ್ತಿ ಆಗುತ್ತೆ ಇಲ್ಲಿ. ಯಾಕಂದರೆ ಯಾವುದೋ ಗಾಡಿ ತಿರುಗಲ್ಲ. ಅದರಿಂದ ಇಲ್ಲಿ ಸುಮಾರು ಜನಕ್ಕೆ ತೊಂದರೆ ಆಗ್ಬಿಡುತ್ತೆ, ಟ್ರಾಫಿಕ್ಕು ಆಗ್ಬಿಡುತ್ತೆ, ಸುಮಾರು ಸಮಸ್ಯೆ. ಯಾವ ಇಲಾಖೆಗೆಲ್ಲ ನೀವು ಮನವಿ ಮಾಡಿದ್ರು ಕೂಡ ಏನೂ ಪ್ರಯೋಜನ ಆಗಿಲ್ಲಲ್ಲ ಸರ್? ನಾವು ಆಲ್ರೆಡಿ ಇವಾಗ ಅಂತ ಅಲ್ಲ, ಒಂದು 10-15 ವರ್ಷ ನಮ್ಗೆ ಗೊತ್ತಿದ್ದಂಗೆ ನಾವೇ 10 ವರ್ಷದಿಂದ ನಾವು ಯಾರ್ಯಾರಿಗೂ ಕೊಟ್ಟಿದ್ದೀರಿ. ಇವಾಗ ಪಕ್ಕದಲ್ಲೇ ಇದ್ದರು ನಮ್ಮ ಜಾರ್ಜ್ ಸಾಹೇಬರು, ಅವ್ರ ಹತ್ರನೂ ಕೊಟ್ಟಿದ್ದೀರಿ. ಅವ್ರು ಮುಂಚೆ ಒಂದು ಅಂಡರ್ ಪಾಸ್ ಮಾಡಬೇಕಂತ ಬಂದಿದ್ದರು. ಇಲ್ಲ ಓವರ್ ಪ್ಲೇ ಮಾಡಬೇಕಂತ ಇಲ್ಲಿ ಈ ಸ್ಕೂಲ್ ಇದೆ, ಇಲ್ಲಿ ಚಾರ್ಲ್ಸ್ ಸ್ಕೂಲ್ ಅಂತ ಇದೆ. ಓವರ್ ಪ್ಲೇ ಮಾಡಬೇಕಂತ ವಾಕರು, ಅದಕ್ಕೆ ಅವ್ರು ಬಂದಿದ್ದರು. ಆವಾಗ ಇದು ನೋಡಿಬಿಟ್ಟು, ಆವಾಗ ಅವರು ಎನರ್ಜಿ ಮಿನಿಸ್ಟ್ರ್ ಇಲ್ಲ, ಅದು ಬೇರೆ ಏನೋ ಮಿನಿಸ್ಟ್ರ್ ಇದ್ದರು. ಆವಾಗ ಅವ್ರು ಬಂದು ನೋಡಿಬಿಟ್ಟು, ಇಲ್ಲ ಇದಾಗಲ್ಲ, ಜನರಿಗೆ ಇದು ಇನ್ನೂ ತೊಂದರೆ ಆಗಿಬಿಡ್ತದೆ ಅಂತ ಅವ್ರು ಮಾಡಿಲ್ಲ, ಪೂಜೆನೇ ಮಾಡಿಲ್ಲ, ರೋಡಿದ್ದು ಪೂಜೆನೇ ಮಾಡಿಲ್ಲ. ಅದಾಗಲ್ಲ, ಹಂಗೆ ಹೋಗ್ಬಿಟ್ರು. ಇವಾಗ ಅವರೇ ಎನರ್ಜಿ ಮಿನಿಸ್ಟರ್ ಆಗಿದ್ದರು. ಅವ್ರ ಹತ್ರನೂ ನಾವು ಹೇಳಿದ್ದೀರಿ. ಅವ್ರಿಗೆ ಗೊತ್ತಾಗಬೇಕು. ಇವಾಗ ಕಾಂಗ್ರೆಸ್ ಸರ್ಕಾರ ಇದೆ, ಅದು ಅವ್ರಿಗೆ ಗೊತ್ತಾಗಬೇಕು. ಏನಾದರೂ ಜನಕ್ಕೆ ಏನಾದರೂ ಪ್ರಾಬ್ಲಮ್ ಆದರೆ ಅವ್ರಿಗೆ ಗೊತ್ತಾಗ್ಬೇಕು ತಾನೆ.
ಇಷ್ಟು ನಾವು ಹೇಳಿದ್ದೀರಿ, ಈ ಮೀಡಿಯಾದಿಂದ ಒಂದು ಅನುಕೂಲ ಆಗಿದ್ರೆ ಜನಗೆ ತುಂಬ ಸಂತೋಷ ಆಗುತ್ತೆ. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಸರ್ವಣ ಅಂತ. ಈ ಸಗಾಯಿಪುರಂ ವಾರ್ಡಲ್ಲಿ ನಾನು ಒಂದು ಲೀಡರ್ ಆಗಿದ್ದೀನಿ. ಏನೋ ಇದಿಷ್ಟು ಏನೋ ಸ್ಥಳೀಯರ ಮಾತು. ಯಾಕಂದ್ರೆ ಆದಷ್ಟು ಬೇಗ ತೆರವು ಮಾಡಿ ನಮ್ಗೆ ಅನುಕೂಲ ಮಾಡಿ ಕೊಡೋ ಅಂತ ಏನೋ ಜನರು ಏನೋ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಾದರೆ ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಯಾಕಂದರೆ ಬೆಸ್ಕಾಮಿಂದ ಇದು ನಡುವು ರಸ್ತೆಯಿಂದ ಸಾಕಷ್ಟು ಜನರಿಗೆ ತೊಂದರೆ. ಆದಷ್ಟು ಬೇಗ ಸರಿಪಡಿಸಬೇಕು. ಕ್ಯಾಮ್ರಾ ಪರ್ಸನ್ ಸಿಗು ಜೊತೆ ರವಿಚಂದ್ರ ಚೌಡ್ಕೆ, ರಾಜ್ ನ್ಯೂಸ್ ಕನ್ನಡ.